ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. T20 ಇಸ್ ಗಾನ್, ODI ಇಸ್ ಆನ್. ಇವತ್ತಿಂದ ODI ಸೀರೀಸ್ ಸ್ಟಾರ್ಟ್ ಮಗ. ಸೂಪರ್ ಎಕ್ಸೈಟೆಡ್. ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ. ಲೇ ಸೌಂಡ್ ಕಮ್ಮಿ ಕಲೆ. ಹ್ಞೂ ಸ್ವಲ್ಪ ಕಮ್ಮಿ ಇಕ್ಕೋ. ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅಫ್ಘಾನಿಸ್ತಾನ್ ಸೀರೀಸು ಆಗಲಿಲ್ಲ ಇಂಜುರಿ ಕಾರಣದಿಂದ. ಸೊ ಇವಾಗ ರಿಕವರ್ ಆಗ್ಬಿಟ್ಟು ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸ್ಪೆಷಲ್ ಸೀರೀಸು ವಿರಾಟ್ ಕೊಹ್ಲಿ ಅವ್ರಿಗೆ. ಏನು ಹೊಸ್ತೇನಲ್ಲ ಗುರು, ಎಡ್ಜ್ಬಾಸ್ನಲ್ಲಿ ನಡೀತಾ ಇರುವಂಥ ಮ್ಯಾಚು. ವಿರಾಟ್ ಕೊಹ್ಲಿಗೂ ಎಡ್ಜ್ಬಾಸ್ಟನ್ಗೂ ಅವಿನಾಭಾವ ಸಂಬಂಧ ಅಂತ ಇದೆ. ರೋಹಿತ್ ಶರ್ಮಾ ವಿಚಾರಕ್ಕೆ ಬಂದರೆ ODIಸಲ್ಲಿ ವಿರಾಟ್ ಕೊಹ್ಲಿ ಟೆಸ್ಟಲ್ಲಿ ಪ್ರೂವ್ ಮಾಡಿರ್ಬೋದು ಜಾಸ್ತಿ, ಬಟ್ ODIs ಅಂತ ಬಂದಾಗ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಸೈಕ್ ಸ್ಟ್ಯಾಟ್ಸ್ನ ಇಟ್ಕೊಂಡಿದ್ದಾರೆ. 6 ODI ಮ್ಯಾಚ್ನ ಆಡಿರುವಂಥ ರೋಹಿತ್ ಶರ್ಮಾ ಅರೌಂಡ್ ಎಷ್ಟು 450 ರನ್ನು. ಅವರ ಆವ್ರೇಜ್ನೇ 90 ಇದೆ ಗುರು ಎಡ್ಜ್ಬಾಸ್ನಲ್ಲಿ. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿ ಕಡಕಾಗಿ ಇಟ್ಕೊಂಡಿದ್ದಾರೆ. ಆವ್ರೇಜ್ನಾಗಿರಲಿ, ಸ್ಟ್ರೈಕ್ ರೇಟ್ನಾಗಿರಲಿ ಎಲ್ಲನೂ ಮಸ್ತಾಗಿ ಇಟ್ಕೊಂಡಿದ್ದಾರೆ. ಸೊ ರೋಹಿತ್ ಶರ್ಮಾ ಎಡ್ಜ್ಬಾಸ್ ಅಂತ ಬಂದಾಗ ಕಿಂಗ್ ಅಂತ ಹೇಳಬೇಕು. ಸೊ ವಿರಾಟ್ ಕೊಹ್ಲಿ ಟೆಸ್ಟಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಪ್ರೂವ್ ಮಾಡಿದರೆ. ಆ್ಯಂಡ್ ಎಡ್ಜ್ಬಾಸ್ನಲ್ಲಿ ಇವರ ಸ್ಟ್ಯಾಟ್ಸು ಕೂಡ ನೋಡೋಕ್ಕೆ ಸಖತ್ತಾಗೇನಿದೆ. KL ರಾಹುಲ್ಗಾಗಿರಲಿ, ವಿರಾಟ್ ಕೊಹ್ಲಿಗಾಗಿರಲಿ, ರೋಹಿತ್ ಶರ್ಮಾಗಾಗಿರಲಿ ಎಡ್ಜ್ಬಾಸ್ನೇ ಹೊಸದೇನಲ್ಲ. ಆಡಿದರೆ ಸಿಕ್ಕಾಪಟ್ಟೆ, ನೋಡಿದರೆ ಹಿಂಗೆ ಬಿಹೇವ್ ಆಗುತ್ತೆ ಅಂತೆಲ್ಲ. ಸೊ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ ಗುರು ODI ಕ್ರಿಕೆಟ್ ಅಂತ ಬಂದಾಗ. ಸೊ T20s ಥರ ಅಲ್ಲ. ಹೌದು, ಅಸಿಮೆಟ್ರಿಕ್ ಬೌಂಡ್ರೀಸ್ಗಳು ಎಲ್ಲೂ ಕೂಡ ಇದ್ದಾವೆ, ಬಟ್ ODIs ಬೇರೆ, T20s ಬೇರೆ. ODIs ಅಂತ ಬಂದಾಗ ಕೆಳಗಡೆ ಆಡೋದು ಜಾಸ್ತಿ, ಸಿಕ್ಸ್ಗಳನ್ನ ಹೊಡಿಯೋದು ಅದು ಇದೆಲ್ಲ ಏನೂ ಇರೋದಿಲ್ಲ, ಹೊಡಿಲೇಬೇಕು ಅನ್ನೋದೇನು ಇರೋದಿಲ್ಲ. ಸೊ ODIs ಆಡೋದೇ ಬೇರೆ. ಒಂಥರ ಮ್ಯಾಟ್ರ್ ಆಫ್ ಪೇಷನ್ಸ್ ಟೆಸ್ಟ್ ಆಗುತ್ತೆ, ಜೊತೆಗೆ ಟೆಂಪರ್ಮೆಂಟ್ ಟೆಸ್ಟ್ ಆಗುತ್ತೆ, ಎಲ್ಲನೂ ಟೆಸ್ಟ್ ಆಗುತ್ತೆ ODI ಕ್ರಿಕೆಟ್ ಅಂತ ಬಂದಾಗ. ವಿಕೆಟ್ಸ್ ಕಳ್ಕೊಳ್ಳದೆ ಆಡುವಂಥದ್ದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ಒಂಥರ ODI ಫಾರ್ಮೆಟ್ ಹೆಂಗೆ, ಯಾವ ಥರ ಫಾರ್ಮೆಟ್ ಅನ್ನೋದು ತಗಲಾಕುವಂಥ ಫಾರ್ಮೆಟ್. ಈ ಕಡೆ ಹೊಡಿಬೇಕು ಅಂತಲೇ ಇರುತ್ತೆ, ರನ್ ಸ್ಕೋರು ಮಾಡಬೇಕು, ಜೊತೆಗೆ ವಿಕೆಟ್ಸ್ನ ಕೂಡ ಕಳ್ಕೊಬಾರ್ದು. ಸೊ ಆ ಥರ ಒಂದು ಫಾರ್ಮೆಟು. ಸೊ ಇಲ್ಲಿನ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ವಿಚಾರಕ್ಕೆ ಬಂತು ಅಂತಂದಾಗ 545 ಇದೆ. ಸೊ ಅಂತ ಹೈ ಸ್ಕೋರಿಂಗ್ ವೆನ್ಯೂ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೂ ಹೈ ಸ್ಕೋರಿಂಗ್ ಇಲ್ಲಿ ಆಗಿದೆ. ಇಲ್ಲಿನ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ ಹೈ ಸ್ಕೋರ್ ಇಲ್ಲಿ ರೆಕಾರ್ಡ್ ಆಗಿದೆ ODIs ಅಂತ ಬಂದಾಗ 408 ರನ್ ರೆಕಾರ್ಡ್ ಆಗಿದೆ ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲ್ಯಾಂಡ್ 2015ರಲ್ಲಿ. ಲೋಯೆಸ್ಟ್ ಸ್ಕೋರ್ ಇಲ್ಲಿ ರೆಕಾರ್ಡ್ ಆಗಿರೋದು ಇಲ್ಲಿ 188 ಕೂಡ ರೆಕಾರ್ಡ್ ಆಗಿದೆ. ಆ್ಯಂಡ್ ಹೈಯೆಸ್ಟ್ ಸ್ಕೋರ್ ರನ್ ಚೇಸ್ ಆಗಿರೋದು ಬಂದ್ಬಿಟ್ಟು ಇಲ್ಲಿ 332. ಏನು ಗುರು ಇವತ್ತು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು. ಇವನ್ ಬೇರೆ ಇಲ್ಲಿ ರೋಡಲ್ಲಿ ನೋಡಿದ್ರೆ ಹಂಗೆ ಕರೆಂಟ್ ಬೇರೆ ಇಲ್ಲ. ಸೊ ಫಸ್ಟ್ ಪ್ರಿವ್ಯೂ ವಿಡಿಯೋ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ 65 ಮ್ಯಾಚು ಆಗಿದೆ ODIs ಅಂತ ಬಂದಾಗ ಎಡ್ಜ್ಬಾಸ್ನಲ್ಲಿ. ಅದ್ರಲ್ಲಿ 27 ಮ್ಯಾಚ್ ಆಗಿದ್ರು ಬ್ಯಾಟಿಂಗ್ ಫಸ್ಟ್ ಆಡಿರೋರು, 31 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿರೋದು. ಸೊ ಅದರಿಂದ ಇಲ್ಲಿ ಸೈಕಲಾಜಿಕಲ್ ಅಡ್ವಾಂಟೇಜ್ ಚೇಸ್ ಮಾಡುವಂಥ ಟೀಮ್ಗೆ. ಆ್ಯಂಡ್ ಟಾಸ್ ಗೆದ್ದವರು ಖಂಡಿತ 100% ಚೇಸಿಂಗ್ ಆಯ್ಕೆ ಮಾಡ್ಕೊತಾರೆ, ಬ್ಯಾಟಿಂಗ್ ಫಸ್ಟ್ನ ಅಲ್ಲ ODIs ಆಗಿರೋದ್ರಿಂದ. ಸೊ ಏನೇ ಇರಲಿ, ಅಸಿಮೆಟಿಕ್ ಬೌಂಡ್ರೀಸ್ ಅದು ಇದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಯಾಕಂದರೆ ಇದು ODI ಕ್ರಿಕೆಟು. ಕೆಳಗಡೆ ಆಡ್ಬಿಟ್ಟು ರನ್ಸ್ನ ಸ್ಕೋರ್ ಯಾರು ಸಖತ್ತಾಗಿ ಮಾಡ್ತಾರೋ, T20s ಸ್ಕೋರ್ ಮಾಡಿದ್ರಲ್ಲ ಅದೇ ಥರ ಇನ್ನೂ ಒಂದು ಸ್ವಲ್ಪ ಸೆನ್ಸಿಬಲ್ ವೆಲ್ ಇಲ್ಲಿ ಸ್ಕೋರ್ ಮಾಡ್ತಾರೆ. ಆ್ಯಂಡ್ ಬ್ಯಾಟರ್ಸ್ಗಳು ಕೂಡ ಅದೇ ಥರ ಇದ್ದಾರೆ ಗುರು. ಇಂಗ್ಲೆಂಡ್ ಟೀಮು ಕೂಡ ನೋಡೋಕೆ ಸಖತ್ತಾಗೇನಿದೆ. ನೋಡಿ ಹೀಗಿದೆ ಅಂತ. ಬ್ಯಾಂಟಾಕೆಟ್, ನಾನು ಪ್ಲೇಯಿಂಗ್ ಲೆವೆನ್ ಬಗ್ಗೆ ಇಂಡಿಯನ್ ಟೀಮ್ದು ಮಾತಾಡಿದ್ದೀನಿ. ಬ್ಯಾಂಟಾಕೆಟ್, ಫಿಲ್ ಸಾಲ್ಟ್, ಜೋ ರೂಟ್, ಹ್ಯಾರಿ ಬ್ರೂಕ್ ಎಲ್ಲ ಕ್ಲಾಸ್ ಪ್ಲೇಯರ್ಸ್ಗಳು, ಎಲ್ಲ ಪಳಗಿರುವಂಥ ಪ್ಲೇಯರ್ಸ್ಗಳು, ಒಂಥರ ಹವಾ ಮೇಂಟೈನ್ ಮಾಡಿರುವಂಥ ಪ್ಲೇಸ್ಗಳು ODIs ಅಂತ ಬಂದಾಗ. ಜಾಸ್ ಬಟ್ಲರ್ ರೀಸೆಂಟಾಗಿ ಬೇರೆ ಸೆಂಚುರಿನ ಇಳಿಸಿದ್ದಾರೆ. ಲಿವಿಂಗ್ ಸ್ಟೋನ್ ಆಡುವಂಥ ಚಾನ್ಸ್ ಇದೆ. ಆಮೇಲೆ ಜಕೋಬ್ ಬೆಥೆಲ್ ನೋಡಿ, ಎಲ್ಲ ಒಂಥರ ಪ್ರೂವ್ ಮಾಡಿರುವಂಥ ಪ್ಲೇಸ್ಗಳೆಲ್ಲ, ಒಂಥರ ಹೆಸರು ಮಾಡಿರುವಂಥ ಪ್ಲೇಸ್ಗಳು. ಒಳ್ಳೆ ಟೀಮ್ ಇದೆ ಗುರು. ಬ್ರಯನ್ ಕಾಸ್ ಅವ್ರು ಬರ್ತಾರೆ, ಆದಿಲ್ ರಶೀದ್, ಜೊಫ್ರಾಜ್ ಜೊತೆಗೆ ಮೆಹಮೂದ್ ಅವ್ರು ಸೇರ್ಕೊಂತು ಅಂತಂದರೆ ಸೊ ಒಳ್ಳೆ ಟೀಮ್ ಕಾಂಬಿನೇಷನ್ ಅಂತೂ ಇದೆ. ಇಂಡಿಯನ್ ಟೀಮ್ಗೆ ಬಿಗ್ಗೆಸ್ಟ್ ಚಾಲೆಂಜು ಆಫ್ಟರ್ ದಿಸ್ T20 ಲಾಸು. ಸೊ ಇಂಡಿಯನ್ ಟೀಮು ನನ್ನ ಪ್ರಕಾರ ODIs ಅಂತ ಬಂದಾಗ ಇವಾಗ ಕರೆಂಟ್ಲಿ T20s ಅಲ್ಲಿ ಕಿಂಗು ಅಂತ ಹೇಳ್ತೀವಿ. ಮುಂಚೆ ನಾವು ನಮಗೆ ಯಾರು ಸರಿಸಾಟಿ ಇಲ್ಲ ಅಂತ, ಬಟ್ ಇನ್ನು ಮುಂದೆ ODIs ಅಲ್ಲಿ ನಾವು, ಯಾಕಂದ್ರೆ ವರ್ಲ್ಡ್ ಕಪ್ ಬರ್ತಾ ಇರೋದ್ರಿಂದ ODIs ಅಲ್ಲಿ ನಮಗೆ ಸರಿಸಾಟಿ ಇಲ್ಲ ಅಂತ ಅನ್ನಿಸ್ಕೋಬೇಕು ಎಲ್ಲಿಂದ ಆಚೆಗೆ. ಹೌದು, ಇಂಗ್ಲೆಂಡ್ ನೆಲದಲ್ಲಿ ಗೆಲ್ಲೋದು ಅವ್ರ ಮೇಲೆ ಸುಲಭ ಅಂತೂ ಅಲ್ವೇ ಅಲ್ಲ. T20s ಅಲ್ಲಿ ಈ ತರ ಮುಖಭಂಗ ಆಗಾದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಲೋ ಆಗೇನೆ ಇರುತ್ತೆ ಇಂಡಿಯನ್ ಟೀಮ್ದು. ಬಟ್ ಈ ಟೀಮೇ ಬೇರೆ, ಆ ಟೀಮೇ ಬೇರೆ, ಸ್ವಲ್ಪ ಹೈಲಿ ಪಂಪ್ಡ್ ಅಪ್ ಆಗೋ ಕೂಡ ಬರಬೇಕಾಗತ್ತೆ. T20 ಹೊಡೆದವ್ರೆ ನಾವು ಇಲ್ಲಿ ಇವ್ರ ನೆಲದಲ್ಲಿ ODIs ಅಲ್ಲಿ ವೈಟ್ ವಾಶ್ ಮಾಡಬೇಕು ಅಂತ. ನಮಗೆ ಬರ್ತಿರೋ 2027 ವರ್ಲ್ಡ್ ಕಪ್ಪು ODIs. ಸೊ ಇಲ್ಲಿ ಪ್ರೂವ್ ಮಾಡ್ಕೊಂಡು ಹೋಯ್ತು ಅಂತಂದ್ರೆ, ಇಲ್ಲಿಂದ ಆಚೆಗೆ ODIs ಅಲ್ಲಿ ಮಸ್ತಾಗಿ ಆಡ್ಕೊಂಡು ಹೋಯ್ತು ಅಂದ್ರೆ T20s ಅಲ್ಲಿ ಹಂಗೆ ಯಾರು ನಡೀತಾ ಇದ್ರು, ODIs ಅಲ್ಲಿ ಆಗಂಗಿಲ್ಲ. ಯಾಕಂದ್ರೆ ವರ್ಲ್ಡ್ ಕಪ್ ಬರ್ತಾ ಇದೆ ನಮಗೆ. ಸೊ ಇದೆಲ್ಲ ಏನು ಆಡ್ತಿದ್ದೀವಿ, ಇದೆಲ್ಲ ವರ್ಲ್ಡ್ ಕಪ್ಪಿಗೆ ಪ್ರಿಪರೇಷನ್ ಇದ್ದಂಗಲ್ಲ, ಪ್ರಿಪರೇಷನ್ ಲೆಕ್ಕಾಚಾರ ಇದು. ಸೊ ಇವತ್ತಿನ ಮ್ಯಾಚಲ್ಲಿ ಮಳೆ ಗಿಳೆ ಸಾಧ್ಯತೆ ಅದು ಇದು ಎಲ್ಲ ಏನೂ ಇಲ್ಲ. ಸೊ ಇವತ್ತು ಇಶಾನ್ ಕಿಶಾನ್ ಆಡಿಸ್ತಾರ ಅಥವಾ KL ರಾಹುಲ್ ಆಡಿಸ್ತಾರ ಅನ್ನೋ ಸ್ವಲ್ಪ ಡೌಟ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಇಬ್ಬರು ಆಡಿಸ್ಬೇಕು ಅಂತ ನಾನು ಹೇಳ್ತೀನಿ. ಇಶಾನ್ ಕಿಶನ್ ಆಡಬೇಕು, KL ರಾಹುಲ್ ಇಬ್ಬರೂ ಕೂಡ ಆಡಬೇಕು. ಇಲ್ಲಿ ಶಿವಮ್ ದುಬೆಗೆ ಆಪರ್ಚುನಿಟಿ ಕೊಟ್ಬಿಟ್ಟು ಮಧ್ಯದಲ್ಲಿ ಒಂಥರ ಅವ್ರ ಟೀಮಲ್ಲಿ ಇಲ್ಲದೆ ಇರುವಂಥ ಪ್ಲೇಯರ್ ಮತ್ತೆ ಟಕ್ಕನಾಗಿ ಬಂದರು ಟೀಮ್ಗೆ.
ಸೊ ಇಶಾನ್ ಕಿಶಾನ್ಗೆ ಬ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಬ್ರು ಕೂಡ ಆಡ್ಲಿ ಅಂತಾನೆ ಹೇಳ್ತೀನಿ. ಸೊ ನೋಡೋಣ ಅದೇನಾಗುತ್ತೆ. 5 ಬೌಲಿಂಗ್ ಆಪ್ಷನ್ ಜೊತೆಗೆ ಹೋದ್ರೆ ಬೆಟರ್ ಆಗಿರುತ್ತೆ ಇಂಡಿಯಾ. 6ನೇ ಬೌಲಿಂಗ್ ಆಪ್ಷನ್ ಇಲ್ಲಿ ಹುಡುಕಿದ್ರು ಸಿಗಲ್ಲ. ಶಿವಮ್ ದುಬೆನ ಹಾಕೊಂಡ್ರೆ ಮಾತ್ರ 6ನೇ ಬೌಲಿಂಗ್ ಆಪ್ಷನ್ ಇಲ್ಲಿ ಸಿಗೋದು. ಯಾಕಂದ್ರೆ ನೋಡಿದ್ರಲ್ಲ, ಹಾರ್ದಿಕ್ ಪಾಂಡ್ಯಾಗೆ ಇಂಜುರಿ, ನಿತೀಶ್ ಕುಮಾರ್ ರೆಡ್ಡಿಗೆ ಇಂಜುರಿ, ಅವ್ರು ಬರ್ತಾರೆ ಟೀಮ್ಗೆ, ಇವ್ರು ಬರ್ತಾರೆ ಟೀಮ್ಗೆ, ರಿಪೀಟೆಡ್ ಇಂಜುರೀಸ್ಗಳು. ರಿಪ್ಲೇಸ್ಮೆಂಟ್ ನ ಹುಡ್ಕೊಂಡು ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಳಲಾಗಿದೆ. ಸೊ ಏನೇನೋ ಮಾಡಿದ್ದಾರೆ. ಅಂಡ್ ಹ್ಯಾರಿ ಬ್ರೂಕ್ ಬೇರೆ ಒಳ್ಳೆ ಫಾರ್ಮ್ ಅಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಈ ಕಡೆಯಿಂದ ಜೋ ರೂಟ್ ಕೂಡ ಟೆಸ್ಟ್ ಅಲ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಅಂಡ್ ಫಿಲ್ ಸಾಲ್ಟ್ ಕೂಡ ನೋಡಿದ್ರಲ್ಲ ಯಾವ ತರ ಆಡಿದ್ರು T20 ಸೀರೀಸ್ ಅಂತ ಬಂದಾಗ. ಬೆನ್ ಡಕೆಟ್ ಇವಾಗ ಆಡ್ ಆನ್ ಆಗಿದ್ದಾರೆ ಓಡಿಎಸ್ ಮತ್ತೆ ಟೆಸ್ಟ್ ಅಲ್ಲಿ ಪ್ರೂವನ್ ಪ್ಲೇಯರ್ ಬೆನ್ ಡಕೆಟ್. ಜೊತೆಗೆ ಜಾಸ್ ಬಟ್ಲರ್ ಕೂಡ ರೀಸೆಂಟ್ ಆಗಿ ಸೆಂಚುರಿ ಹೇಳ್ಸಿದ್ದಾರೆ. ಜೇಕೋಬ್ ಬೆದಲ್ ಕೂಡ ಒಂದು ಮ್ಯಾಚ್ ನ ಗೆಲ್ಸಿದ್ದಾರೆ. ಸೊ ಎಲ್ಲ ಫಾರ್ಮ್ ಅಲ್ಲಿ ಇದ್ದಾರೆ ಪ್ಲೇಯರ್ಸ್ಗಳು. ಬೇಸಿಕಲಿ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು ವಿಚಾರಕ್ಕೆ ಬಂದ್ರೆ ರೋಹಿತ್ ಶರ್ಮಾ ಆಗಿರ್ಲಿ, ವಿರಾಟ್ ಕೊಹ್ಲಿ ಆಗಿರ್ಲಿ, ಅವರು ಕೂಡ ಫಾರ್ಮ್ ಅಲ್ಲಿ ಇದ್ದಾರೆ, ಏನಿಲ್ಲ ಅಂತ ಏನಲ್ಲ. ರೋಹಿತ್ಗೆ ರೀಸೆಂಟ್ ಆಗಿ ಅಫ್ಘಾನಿಸ್ತಾನ ಸೀರೀಸ್ ಅಷ್ಟೇನಾಗಿ ಹೆವಿ ಹೆಸರು ಮಾಡ್ಕೊಂಡು ಕೊಡ್ಲಿಲ್ಲ. ಬಟ್ ಅದು ಶುಭ್ಮನ್ ಗಿಲ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಶ್ರೇಯಸ್ ಅಯ್ಯರ್ ಕೂಡ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ T20 ಅಂತ ಬಂದಾಗ. KL ರಾಹುಲ್ ಕೂಡ ಗೊತ್ತಿರೋದೆ. ನಮ್ಮ ಇಂಡಿಯನ್ ಬ್ಯಾಟರ್ಸ್ ಕೂಡ ಒಳ್ಳೆ ಟಚ್ ಅಲ್ಲೇ ಕಾಣಿಸ್ತಾರೆ, ಇವ್ರ ತರನೇ ಕಾಣಿಸ್ಕೊಂತ ಇದ್ದಾರೆ. T20 ಬ್ಯಾಟರ್ಸ್ಗಳು ಸಪ್ರೇಟ್, ODI ಬ್ಯಾಟರ್ಸ್ಗಳು ಚೆನ್ನಾಗೇ ಕಾಣಿಸ್ಕೊಂತಿದ್ರೆ. ಅಕ್ಷರ್ ಪಟೇಲ್ ಫಾರ್ಮಿಗೆ ರಿಟರ್ನ್ ಆಗಬೇಕಾಗಿದೆ. ಕುಲ್ದೀಪ್ ಯಾದವ್ ಎಂದಿನಂತೆಯೇ ಮಸ್ತಾಗೆ ಪ್ರೂವ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಅಂಡ್ ಬುಮ್ರಾ ರಿಟರ್ನ್ ಆಗ್ತಾ ಇದ್ರೆ, ಸಾಕಷ್ಟು ದಿನ ಆದ್ಮೇಲೆ ODI ಕ್ರಿಕೆಟ್ಗೆ ಬುಮ್ರಾ ರಿಟರ್ನ್ ಆಗ್ತಿದ್ರೆ ಇದು ಸಿಕ್ಕಾಪಟ್ಟೆ ಒಳ್ಳೆ ವಿಚಾರ. ಪ್ರಸಿದ್ಧ ಕೃಷ್ಣ ಜೊತೆಗೆ ಆಡ್ ಆನ್ ಆಯ್ತು ಅಂತಂದ್ರೆ, ಹರ್ಷದೀಪ್ ಸಿಂಗ್ ಸೇರ್ಕೊಂಡ್ರು ಅಂತಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತು ಸೀಮ್ಗೆ ಅಂದ್ರೆ ಸ್ಪಿನ್ನರ್ಸ್ಗೆ ಕಂಪೇರ್ ಮಾಡ್ತು ಅಂದ್ರೆ ಪೇಸಸ್ಗಳು ಎಫೆಕ್ಟಿವ್ನೆಸ್ ನ ಜಾಸ್ತಿ ತೋರಿಸ್ಬೋದು ಅಂತ. ಇನಿಷಿಯಲ್ 10 overs ಏನಿರುತ್ತೆ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಬ್ಯಾಟಿಂಗ್ ಟೀಮ್ಗೆ. ಯಾಕೆಂತಂದ್ರೆ ಸ್ವಿಂಗಿಂಗ್ ಕಂಡೀಷನ್ಸ್ ಇರುತ್ತೆ ಎಡ್ಜ್ ಬ್ಯಾಟ್ಸ್ನಲ್ಲಿ. ಸೊ 10 overs ಸರ್ವೈವ್ ಆಯ್ತು ಅಂತಂದ್ರೆ, ಏನಾದ್ರು ಓಪನಿಂಗ್ ಪೇರ್ ಸರ್ವೈವ್ ಆಯ್ತು ಅಂದ್ರೆ ಒಂದು ಬಿಗ್ ಟೋಟಲ್ ನ ಕಲೆ ಹಾಕ್ಬೋದು. ಅದೇ ಇನಿಷಿಯಲ್ 10 overs ಅಲ್ಲಿ ಮೆಜಾರಿಟಿ ಆಫ್ ವಿಕೆಟ್ಸ್ ನ ಕಳ್ಕೊಳ್ತು ಅಂದ್ರೆ ಎಡ್ಜ್ ಬ್ಯಾಟ್ಸ್ ನಲ್ಲಿ, ಅವಾಗ ಟೀಮ್ ಸ್ಲೈಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೇ ತೋರಿಸುತ್ತೆ ಅವರು ಸ್ಟ್ಯಾಟ್ಸ್ ಅದೇ ತರನೇ ಇದೆ. ಎಡ್ಜ್ ಬ್ಯಾಟ್ಸ್ ನಲ್ಲಿ ಅರ್ಲಿ ವಿಕೆಟ್ಸ್ ನ ಕಳ್ಕೊಂಡಷ್ಟು ಕೂಡ ಟೀಮ್ ಜಾಸ್ತಿ ಸ್ಕೋರ್ ಮಾಡಿಲ್ಲ. ಏನಾದ್ರು ಇನ್ಕೇಸ್ 10 overs ಸರ್ವೈವ್ ಆಯ್ತು ಅಂತಂದ್ರೆ, ಇನಿಷಿಯಲ್ ಪೋಪ್ಲೆ ಸರ್ವೈವ್ ಆಯ್ತು ಅಂತಂದ್ರೆ ಕಮ್ಮಿನೇ ಬರಲಿ ಸ್ಕೋರು 40-45 ಬರಲಿ ಅಥವಾ 50 ಬರಲಿ, ಏನಾದ್ರು ಸರ್ವೈವ್ ಆಯ್ತು ಅಂದ್ರೆ ಪೋಪ್ಲಲ್ಲಿ ಎಲ್ಗೋ ತಗೊಂಡೋಗ್ಬೋದು ಸ್ಕೋರ್ನ. ಸ್ವಲ್ಪ ಸಿಮಿಲರ್ ಫೇಸಸ್ಗಳು ಇದಾವೆ ಇಂಡಿಯಾ ಕಡೆ, ಸ್ವಲ್ಪ ಜಾಸ್ತಿ ಸಿಮಿಲರ್ ಫೇಸಸ್ಗಳು T20 ಆಡಿದಂಥ ಸೈಡಲ್ಲಿ ಇರೋವಂಥವ್ರು ಸಾಕಷ್ಟು ಜನ ODI ಸೈಡಲ್ಲೂ ಕೂಡ ಇದ್ದಾರೆ. ಸೊ ಅವ್ರು ಅನ್ಕೊಂತಾ ಇರ್ತಾರೆ T20 ಸೈಡಲ್ಲಿ ನಾವು ಗುಣ ಇಟ್ಟಿದ್ದೀವಿ, ಇವ್ರಿಗೆ ಚೆನ್ನಾಗಿ ವೈಟ್ ವಾಶ್ ಮಾಡಿ ಕಳಿಸಿದ್ದೀವಿ, 4-4 ಗೆದ್ದು ಕಳಿಸಿದ್ದೀವಿ, ಇವರಿಗೆ ಇಲ್ಲೂ ಕೂಡ ಗೂಟ ಇಡಬೇಕು, 3-3 ಹೊಡೆದ್ಬಿಟ್ಟು ವೈಟ್ ವಾಶ್ ಮಾಡಬೇಕು, ಇವ್ರಿಗೂ ಕೂಡ ಮುಖಭಂಗ ಮಾಡಬೇಕು ಅಂತ ಅನ್ಕೊಂತ ಇರ್ತಾರೆ. ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲ್ ಅವ್ರಿಗಂತೂ ಹೆವಿಲಿ ಪಂಪ್ಡಪ್ ಆಗಿರ್ತಾರೆ ನಮಗೆ ಕಂಪೇರ್ ಮಾಡ್ತು ಅಂತಂದರೆ. ಸೊ ನಾವೇನಾಗ ಅಷ್ಟೇನಾಗಿ ಬ್ಯಾಲೆಟಲ್ಲಿ ಕೂಡ ಸೋತಿದ್ದು ODIs ಕೂಡ ರೀಸೆಂಟಾಗಿ ನಾವು ಅಂದರೆ ಅಫ್ಘಾನಿಸ್ತಾನ್ಗಿಂತ ಮುಂಚೆ ಹೇಳ್ತಾ ಇರೋದು ನಾನು. ಸೊ ಸೀರೀಸ್ಗಳನ್ನ ಸೋತಿದ್ದೀವಿ ನಾವು ODIs ಅಲ್ಲಿ, ಅಂತ ಹೆವಿ ಎಲ್ಲ ಡಾಮಿನೇಟ್ ಮಾಡ್ಬಿಟ್ಟಿದ್ದೀವಿ ODI ಕ್ರಿಕೆಟಲ್ಲಿ ಅಂತ ಏನಿಲ್ಲ ರೀಸೆಂಟ್ ಪಾಸ್ ಎಲ್ಲ ನೋಡ್ತು ಅಂತಂದಾಗ. ಸೊ ನೋಡುವ ಅದೇನಾಗುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿದೆ ನನಗಂತೂ ಇವತ್ತು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡೋದಕ್ಕೆ. ಯಾಕಂದರೆ IPL ಆದ ನಂತರ ಇವಾಗಲೇ ನೋಡ್ತಾ ಇರೋದು ವಿರಾಟ್ ಕೊಹ್ಲಿ ಅವ್ರನ್ನ. ಅದು ODI ಕ್ರಿಕೆಟಲ್ಲಿ, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಒಂದೇ ಫಾರ್ಮೇಟ್ ಉಳಿಸ್ಕೊಂಡಿರೋದು. ರೋಹಿತ್ ಶರ್ಮಾ ಆಗಿರಲಿ, ವಿರಾಟ್ ಕೊಹ್ಲಿ ಆಗಿರಲಿ. ಸೊ ಇದೊಂದು ಫಾರ್ಮೇಟ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾತುರದಿಂದ ಕಾಯ್ತಾ ಇರ್ತೀವಿ ರೋಹಿತ್ ಶರ್ಮಾ ಫ್ಯಾನ್ಸ್ಗಳು, ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳು. ಸೊ ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವ್ರನ್ನ ನೋಡೋದಕ್ಕೆ ನಾನಂತೂ ತುಂಬ ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಹೋಪ್ಫುಲಿ ಇಂಡಿಯಾ ಕಡೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಈಸಿ ಇರೋದಿಲ್ಲ. ಖಂಡಿತ ಇವತ್ತಿನ ಮ್ಯಾಚು ಈಸಿ ಇರೋದಿಲ್ಲ. ಅಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಇವತ್ತು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಒಂದೊಳ್ಳೆ ಸೌಂಡ್ನ ಕೊಡ್ತಾರೆ ಅಂತ. ರೋಹಿತ್ ಶರ್ಮಾಯಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ವಿರಾಟ್ ಕೊಹ್ಲಿಗಿಂತ. ಯಾಕೆಂತಂದರೆ ಅವ್ರ ಸ್ಟ್ಯಾಟ್ಸು ಸಿಕ್ಕಾಪಟ್ಟೆ ಸಾಕಾಗಿದೆ ಈ ಒಂದು ಬೆಲೆಯಲ್ಲಿ. ಕಾದ್ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ, ಇವತ್ತು ಇಂಗ್ಲೆಂಡ್ ಗೆಲ್ಲುತ್ತಾ ಅಥವಾ ಇಂಡಿಯಾ ಗೆಲ್ಲುತ್ತಾ? ನನ್ನ ಪ್ರಕಾರ ಇವತ್ತು ಇಂಗ್ಲೆಂಡ್ ಗೆಲ್ಲುತ್ತೆ. ಮತ್ತೆ ಸಿಗುವ.